ಇವರಿಗೆ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ಯಾರ ಜೊತೆಗೆ ಸಂಘರ್ಷ? ಒಬ್ರು ಇಬ್ರು ನಡುವೆ ಸಂಘರ್ಷ ಅಲ್ಲ, ಕೇಂದ್ರ ಜೊತೆ ಸಂಘರ್ಷ. ಕೇಂದ್ರ ಅದು ಮಾಡಲಿಲ್ಲ, ಮಾತೆತ್ತಿದ್ರೆ ಕೇಂದ್ರ ಕೇಂದ್ರ ಅಂತ ಸಂಘರ್ಷ ಶುರು ಮಾಡಿದ್ದಾರೆ. ಆ ನರೇಗಾದ ವಿಷಯಕ್ಕೆ ಬಂದಾಗ ತುಂಬಾ ವಿಷಯ ನಾವು ಮಾತಾಡೋರು ಇದೀವಿ. ಚುನಾವಣಾ ಆಯೋಗ ಜೊತೆಗೆ ಸಂಘರ್ಷ, ಬ್ಯಾಲೆಟ್ ಪೇಪರ್ ಬೇಕು ಅಂತ. ಯಾರ ಕಾಲದಲ್ಲಿ ಇವಿಎಂ ಬಂದಿದ್ ಮಾನ್ಯ ಅಧ್ಯಕ್ಷ? ಯಾರ ಕಾಲದಲ್ಲಿ ಇವಿಎಂ ಆಗಿದ್ದು? ನಿಮ್ಮ ರಾಜಕೀಯ ಗುರುಗಳು ರಾಜೀವ್ ಗಾಂಧಿ ಟೈಮ್ ನಲ್ಲಿ, ಅವ್ರ ಟೈಮ್ ಅಲ್ಲಿ ಇವಿಎಂ ಮಿಷನ್ ಬಂದಿದ್ದು. ಈಗ ಇವರು ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾರೆ. ನಮ್ದು ಸಿಲಿಕಾನ್ ಸಿಟಿ ಅಂತ ಕಿತ್ಕೊಂಡೋಗಿ ಶಿಲಾಯಿಗೆ ತಗೊಂಡೋಗ್ತೀರಾ? ಏನ್ ನಡೆಸಿದಿರಿ ಸರ್ಕಾರ ಅಂದ್ರೆ? ಬ್ಯಾಲೆಟ್, ಅದು ಚುನಾವಣಾ ಆಯೋಗದ ಜೊತೆಗೆ ಸಂಘರ್ಷ. ನಿಮ್ದೇ ನಿಮ್ಮ ನಾಯಕರೇ ವೋಟ್ ಚೋರಿ ಆಯ್ತು ಅಂತ ಹೇಳಿದ್ರು. ಆ ವೋಟರ್ ಲಿಸ್ಟ್ ಸರಿ ಮಾಡ್ಲಿಕ್ಕೋಸ್ಕರನೇ ಕೇಂದ್ರ ಸರ್ಕಾರ, ಕೇಂದ್ರದ ಚುನಾವಣಾ ಆಯೋಗ ಹೊರಟ್ರೆ ಅದಕ್ಕೆ ನಿಮ್ದು ವಿರೋಧ. SIR ಮಾಡಕ್ ಹೊರಟ್ರೆ ಅದಕ್ಕೆ ನಿಮ್ ಸಂಘರ್ಷ, ನಿಮ್ದು ಆಗಬಾರದು ಅಂತ ಸಂಘರ್ಷ. ರಾಜ್ಯದ ಇತಿಹಾಸದಲ್ಲಿ ಮತ್ತೆ ಹೇಳ್ತಾನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇವ್ರದ್ದು ಜಗಳ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಕ ಮಾಡಿದ್ರು ಅವರು. ಅದೊಂದು ಸ್ವತಂತ್ರ ಸಂಘಟನೆ ಅಂತ ಹೇಳಿತ್ತು, ಮೈಸೂರು ರಾಜರ ಕಾಲದಲ್ಲಿ ಆರಂಭ ಆಗಿದ್ದು. ಅವ್ರ ಜೊತೆ ಸಂಘರ್ಷ ಮಾಡಿ ಅವರಿಗೆ ಇವತ್ತು ಆಡಳಿತಾಧಿಕಾರಿ ನೇಮಕ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ತಂದಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಜೊತೆ ಜಗಳ, ಬೆಂಗಳೂರಿನ ನಟ್ಟು ಬೋಲ್ಟ್ಗಳನ್ನ ಸ್ಟ್ರೈಕ್ ಮಾಡಿಬಿಡ್ತೀನಿ ಅಂತೇಳಿ ಆ ಫಿಲ್ಮ್ ಇಂಡಸ್ಟ್ರಿಯವ್ರ ಜೊತೆ ಜಗಳ. ಏನು ಇಲ್ಲ ಅಂತೇಳಿ ಆ ಬಿಗ್ ಬಾಸ್ ಅವ್ರ ಜೊತೆ ಜಗಳ ಮಾಡಿದ್ರು. ಬಿಗ್ ಬಾಸ್ ಜೊತೆಗೆ ಅವ್ರು ಬೀಗ ಹಾಕ್ಸಿದ್ರು ರಾತ್ರಿ. ಹೆಂಗೆ ಕಾನೂನು ಹೆಂಗೆ ಅಂದ್ರೆ 7 ಗಂಟೆಗೆ ಬೀಗ, ಬೆಳಗಿನ ಜಾವ 2:30-3 ಗಂಟೆಗೆ ಓಪನ್. ಎಂತ ಅಧಿಕಾರಿಗಳು ಚುರುಕು ಮಾನ್ಯ ಅಧ್ಯಕ್ಷ, ಮಧ್ಯರಾತ್ರಿ ಹೋಗಿ ಓಪನ್ ಮಾಡೋದು ಅಂದ್ರೆ ನಿಮಗೆ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅಂತ ಸಂಘರ್ಷಗಳು. ಬೆಂಗಳೂರಿನ ರಸ್ತೆಗಳು ಚೆನ್ನಾಗಿಲ್ಲ ಅಂತೇಳಿ IT ದಿಗ್ಗಜರು ಕಿರಣ್ ಮಜುಂದಾರ್ ಮತ್ತು ಮೋಹನ್ ದಾಸ್ ಪೈ ಹೇಳಿದಾಗ ಅವ್ರಿಗೆ ಬೆದರಿಕೆ. ಇದಕ್ಕೆ ಆಲಿಸುವ ಸರ್ಕಾರನೋ ಅಥವಾ ಇದು ಸಂಘರ್ಷದ ಸರ್ಕಾರನೋ ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಯಾವ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಯಿತು ಅಂತ.